ಎಲ್ರಿಗೂ ನಮಸ್ಕಾರ. ಸೊ ಇವಾಗಲೇ ಎಲ್ಲ ಕ್ರಿಯೇಟರ್ಸು ವಿಡಿಯೋ ಹಾಕೋರೆ. ಯಾರ ಬಗ್ಗೆ ಅಂದರೆ ಸಮೀರ್ ಬ್ರೋ ಬಗ್ಗೆ. ಸೊ ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ಟೋಟಲ್ 39 ಮಿನಿಟ್ಸ್ ವಿಡಿಯೋ ಹಾಕೋರೆ. ಯಾವುದೇ ಜಾತಿ ಯಾವುದೇ ಧರ್ಮ ಅಂತಲ್ಲ, ಅವರು ವಿಡಿಯೋ ಹಾಕಿಲ್ಲ. ನಾನು ನೋಡಿದ ಮಟ್ಟಿಗೆ ನಾನು ಟೋಟಲ್ 39 ಮಿನಿಟ್ಸ್ ನೋಡಿದೆ. ಯಾವುದೇ ಧರ್ಮ ಆಗಲಿ ಜಾತಿ ಆಗಲಿ ಅವ್ರು ಮಾತೇ ಆಡಿಲ್ಲ. ಸೊ ಎಲ್ಲರೂ ಅವ್ರನ್ನ ಆ ಥರ ಬ್ಲೇಮ್ ಮಾಡ್ತವ್ರೆ. ಎಲ್ಲರೂ ಅಂದರೆ ಸ್ವಲ್ಪ ಜನ ಬ್ಲೇಮ್ ಮಾಡ್ತವ್ರೆ. ಸೊ ನನ್ನ ಪ್ರಕಾರ ಅದು ಸರಿ ಇಲ್ಲ. ಅವ್ರು ಕರೆಕ್ಟಾಗಿ ಮಾತಾಡೋರೆ. ಸೊ ಧೈರ್ಯವಾಗಿ ಮಾತಾಡೋರೆ. ಯಾರಿಗೂ ಆ ಧೈರ್ಯ ಇಲ್ಲ. ಸೊ ನಮಗೂ ಕೂಡ ಇಲ್ಲ. ನಾವು ಅದನ್ನ ರಿಯಾಲಿಟಿನ ಎಲ್ಲೂ ನಾವು ಹೇಳಿಲ್ಲ. ಸೊ ನಮಗೂ ಇವಾಗ ಅವರು ವಿಡಿಯೋ ಹಾಕೋರೆ. ಸೊ ಅವರಿಗೆ ಪ್ರೊಟೆಕ್ಷನ್ ಬೇಕು. ಸೊ ನಾವೆಲ್ಲರೂ ಅವ್ರ ಹಿಂದೆ ಇರ್ತೀವಿ. ಸೊ ನಾವು ಎಲ್ಲ ಸಪೋರ್ಟಾಗಿ ಇರ್ತೀವಿ ಅಂತ ಹೇಳ್ತೀನಿ. ನಾನು ಇವಾಗ ಹೇಳೋದೇನಪ್ಪ ಅಂದರೆ ಸೌಜನ್ಯಗೆ ಜಸ್ಟಿಸ್ ಸಿಗಲೇಬೇಕು. 2013 ಹೋರಾಡ್ತವ್ರೆ. ಸೊ ಇನ್ನೂ ಜಸ್ಟಿಸ್ ಸಿಗ್ಲಿಲ್ಲ. ಎಕ್ಸಾಂಪಲ್ ವಿನೇಶ್ ಫೊಗಾಟ್ ಸೆಕ್ಷುವಲ್ ಹರೆಸ್ಮೆಂಟ್ ಬಗ್ಗೆ ಪ್ರೊಟೆಸ್ಟ್ ಮಾಡಿದ್ರು. ಸೊ ಅವ್ರಿಗೆ ಯಾವುದೇ ನ್ಯಾಯ ಸಿಗ್ಲಿಲ್ಲ. ಅವರಿಗೆ ಲಾಸ್ಟಲ್ಲಿ ಸಿಕ್ಕಿದ್ದು ಪೊಲೀಸ್ ಕರೆಸಿ ಹೇಳ್ಕೊಂಡು ಹೋದ್ರು. ಸೊ ಎಲ್ಲರೂ ಅದೇ ತರ. ಇವಾಗ ಒಂದು ವಿಡಿಯೋದಲ್ಲಿ ನೆನ್ನೆ ನೋಡಿದೆ, ಹೆಣ್ಮಕ್ಳು ಚಾಕ್ ಇಟ್ಕೊಂಡು ನಿಂತ್ಕೊಳ್ಳಿ ಯಾರು ಬಂದ್ರೆ ಚುಚ್ಚಿ ಅಂತ. ಸೊ ಚುಚ್ಚಿದ್ರೆ ಏನ್ ಮಾಡ್ತಾರೆ, ಅವ್ರ ಜಾತಿ ಜನನ ಕರ್ಕೊ ಬರ್ತಾರೆ. ನೀನ್ ಹೆಂಗ್ ಚುಚ್ಚದೆ ಅಂತ ನ್ಯಾಯ ಕೇಳಕ್ ಕರ್ಕೊ ಬರ್ತಾರೆ. ಸೊ ಎಲ್ಲಾ ಹುಡುಗಿರ ಲೈಫಲ್ಲೂ ಒಂದೊಂದ್ ತರ ಅವರು ಟಾರ್ಚರ್ನ ಅನುಭವಿಸಿರ್ತಾರೆ. ಸೊ ನಾನು ಕೂಡ ಅನುಭವಿಸಿರ್ಬೋದು, ಗೊತ್ತಿಲ್ಲ. ಬಟ್ ಹೇಳ್ಕೊಳಕ್ಕೆ ಯಾರು ಅಷ್ಟು ಮುಂದೆ ಬರಲ್ಲ. ಈ ತರ ಎಲ್ಲ ಆಯ್ತು ಅಂತ ಎಲ್ಲಾರ ಮನೇಲೂ ಒಂದೊಂದು ಪ್ರಾಬ್ಲಮ್ ಇರ್ತದೆ. ಸೊ ಹೇಳ್ಕೊಂಡ್ರೆ ಏನಾಯ್ತದೋ ಹಂಗಾಯ್ತದೋ ಹಿಂಗಾಯ್ತದೋ ಅಂತ. ಸೊ ನೀವೆಲ್ಲರೂ ಸಮೀರ್ ಬ್ರೋಗೆ ಸಪೋರ್ಟಿವ್ ಆಗಿರಿ. ನಾನು ಕೂಡ ಯಾವಾಗಲೂ ಅವ್ರಿಗೆ ಸಪೋರ್ಟಿವ್ ಆಗಿರ್ತೀನಿ. ಅವರು ಆ ಥರ ವಿಡಿಯೋಸ್ ಹಾಕೋಕ್ಕೆ ತುಂಬಾ ಗಟ್ಸ್ಬೇಕು. ಹಾಕೋರೆ, ಯಾರೂ ಹಾಕಿಲ್ಲ, ಅವ್ರು ಹಾಕೋರೆ. ಸಲಾಮ್ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಜಸ್ಟಿಸ್ ಫಾರ್ ಸೌಜನ್ಯ.